ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬ ದೊಡ್ಡ ಕ್ವಾಂಟಿಟಿಯಲ್ಲಿ ಅಂದರೆ ಒಂದು 10 kgಯಷ್ಟು ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತಿದ್ದೀನಿ. ಮೊದಲಿಗೆ ಲಿಂಬೆಹಣ್ಣನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೋಬೇಕು. ಅದು ನೀರಿನಂಶ ಎಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ನಿಂಬೆಹಣ್ಣನ್ನು 4 ಭಾಗವಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೋಬೇಕಾಗತ್ತೆ. ಆನಂತರ ಸಾಸಿವೆ, ಒಂದು ಅರ್ಧ kgಯಷ್ಟು ಸಾಸಿವೆನ ಹುರ್ಕೋಬೇಕು. ಮತ್ತು ಒಂದು 1/4 kgಯಷ್ಟು ಮೆಂತ್ಯನ ಹುರ್ಕೋಬೇಕಾಗತ್ತೆ. ಸಾಸಿವೆ ಚಟಪಟ ಅನ್ನಬೇಕು. ಮೆಂತ್ಯ ಸಹ ಅವೆರಡು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ತರಿಯಾಗಿ ರುಬ್ಕೋಬೇಕಾಗತ್ತೆ. ಆನಂತರ ಈ ಕಡೆ ನಿಂಬೆಹಣ್ಣಿಗೆ ಒಂದು 2 kgಯಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ. ಎಲ್ಲ ಉಪ್ಪೆಲ್ಲ ಹೀರ್ಕೋಬೇಕದು. ಆಮೇಲೆ ಒಂದು 3 kgಯಷ್ಟು ಖಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೋಬೇಕು. ಖಾರದ ಪುಡಿಯನ್ನು ಸಹ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಹುರಿದಿರುವಂತಹ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಉಪ್ಪಿನಕಾಯಿ ಒಳಗಡೆ ಹಾಕ್ಕೋಬೇಕು. ಆಮೇಲೆ ನಾನು ಒಂದು 2 kg ಬೆಲ್ಲನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದೆಲ್ಲ ಕಲಿಸ್ಕೊಂಡಾದ್ಮೇಲೆ ಅದು 15 ದಿವಸ ತನಕ ಅದನ್ನು ಹಾಗೆ ಮುಚ್ಚಿ ಇಡಬೇಕಾಗುತ್ತೆ. 15ರಿಂದ 20 ದಿವಸ ಆದಮೇಲೆ ಈ ಥರ ರೆಡಿಯಾಗಿರುತ್ತೆ ಉಪ್ಪಿನಕಾಯಿ. ಬೇಕಂದರೆ ಲಾಸ್ಟಿಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೋಬೋದು. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದರಿಂದ ಅದು ಹೃದಯ ಸಂಬಂಧಿತ ಕಾಯಿಲೆ ಬರದಂತೆ ಕಾಪಾಡುತ್ತೆ. ಹಾಗೆ ಸ್ಟ್ರೋಕ್ನಂತಹ ಕಾಯಿಲೆಗಳನ್ನು ಅದು ನಿಯಂತ್ರಿಸುತ್ತೆ. ಅದಷ್ಟೇ ಅಲ್ಲದೆ ಕ್ಯಾನ್ಸರ್ ಅಂತಹ ಮಾರಕ ರೋಗಗಳನ್ನು ಬರದಂತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.